ಇನ್ನು ತುಂಗಭದ್ರೆಯ ಒಡಲನ್ನ ಬಗಿತಾ ಇದ್ದಾರೆ ಮರಳು ದಂಧೆಕೋರರು. ಎತ್ತಿನ ಗಾಡಿಗಳಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಮರಳುಗಾರಿಕೆ. ರಾಣೆಬೆನ್ನೂರು ತಾಲೂಕಿನ ಹಲವು ಕಡೆಗಳಲ್ಲಿ ಅಕ್ರಮ ಮರಳುಗಾರಿಕೆ ಮುಂದುವರೆದಿದೆ. ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಈ ಘಟನೆಯನ್ನ ಕಂಡು ಕೂಡ ಫುಲ್ ಸೈಲೆಂಟ್ ಆಗಿದ್ದಾರೆ. ಕ್ರಮ ಕೈಗೊಳ್ಳದೆ ಸುಮ್ಮನೆ ಕುಳಿತಿದ್ದಾರೆ. ಮರಳು ತನಿಖಾ ಠಾಣೆಗಳು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕೂಡ ಎಲ್ಲ ಬೆಳವಣಿಗೆಗಳಾಗ್ತಾ ಇದ್ರೂ ಕೂಡ ಸೈಲೆಂಟ್ ಆಗಿರೋದು ಸಾಕಷ್ಟು ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಅಂದ್ರೆ ಎತ್ತಿನ ಗಾಡಿಗಳಲ್ಲಿ ಮರಳನ್ನ ಸಾಗಿಸುವ ಮುಖಾಂತರವಾಗಿ ಅಕ್ರಮ ಮರಳುಗಾರಿಕೆಯನ್ನ ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ದಾರೆ. ರಾಣೆಬೆನ್ನೂರು ತಾಲೂಕು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಆಗುತ್ತೆ. ಶಾಸಕ ಪ್ರಕಾಶ್ ಕೋಳಿವಾಡ ಅವರು ಇಲ್ಲಿನ MLA ಆಗ್ತಾರೆ. ಆದರೆ ಇಂತಹ ಅಕ್ರಮ ನಡೀತಾ ಇದ್ರು ಕೂಡ ಶಾಸಕರ ಗಮನಕ್ಕೆ ಬರಲಿಲ್ವಾ? ಇಲ್ಲಿ ನೋಡಿ, ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಮರಳನ್ನು ಗುಡ್ಡೆ ಹಾಕಿದ್ದಾರೆ ಅನ್ನೋಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀನಿ. ಈಗ ಮಾಧ್ಯಮಗಳು ಬಂದ ತಕ್ಷಣ ಅಲರ್ಟ್ ಆಗ್ತಾ ಇದ್ದಾರೆ. ಎತ್ತಿನ ಗಾಡಿಗಳು ನದಿಯ ದಡಕ್ಕೆ ಹೋಗ್ತಿರುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಅಲ್ಲೊಬ್ಬನು ಮರಳನ್ನು ಹಾಕ್ಕೊಂಡು ಆ ಕಡೆ ಡೈವರ್ಟ್ ಆಗ್ತಾ ಇದ್ದಾನೆ. ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ, ಯಾವ ರೀತಿ ಮರಳನ್ನು ಹಾಕ್ಕೊಂಡು ಅವರು ಡೈವರ್ಟ್ ಆಗ್ತಿದ್ದಾರೆ ಅನ್ನುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಆ ಕಡೆ ಮರಳನ್ನು ತುಂಬಿಕೊಂಡು ಬಂದು ಸುವರ್ಣ ನ್ಯೂಸ್ ಕ್ಯಾಮ್ರಾ ನೋಡಿದ ತಕ್ಷಣವೇ ಈ ಕಡೆ ಯಾವ ಕಡೆ ಹೋಗಬೇಕು ದಾರಿನೇ ಗೊತ್ತಾಗ್ತಾ ಇಲ್ಲ ಪಾಪ. ಯಾಕಂದರೆ ಇಷ್ಟು ದಿವಸ ಲೀಲಾಜಾಲವಾಗಿ ಮರಳನ್ನು ಬಗೆದು ತುಂಬಿಕೊಂಡು ದಂಧೆ ಮಾಡ್ಕೊಳ್ತಾ ಇದ್ರು. ಇವತ್ತು ಮಾಧ್ಯಮಗಳು ಬಂದ ತಕ್ಷಣ, ಸುವರ್ಣ ನ್ಯೂಸ್ ಬಂದ ತಕ್ಷಣ ಯಾವ ರೀತಿ ಡೈವರ್ಟ್ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಕೆಲವರು ಅಲ್ಲೇ ನಿಂತ್ಕೊಂಡಿದ್ದಾರೆ, ಇನ್ನು ಕೆಲವರು ಮರಳನ್ನು ನಿಂತ್ಕೊಂಡು ಯಾವ ಕಡೆ ಹೋಗಬೇಕು ಅನ್ನುವಂಥ ದಿಕ್ಕು ತೋಚ್ತಾನೆ ನಿಂತ್ಕೊಂಡಿದ್ದಾರೆ. ಬಹಳಷ್ಟು ದಿನಗಳಿಂದ ಈ ಒಂದು ಮರಳುಗಾರಿಕೆ ನಡೀತಾ ಇದ್ರು ಕೂಡ ಇದನ್ನು ಯಾರೂ ಕೇಳುವಂತಿಲ್ಲ. ಹಾಗಾದರೆ ಎಲ್ಲರದ್ದು ಒಪ್ಪಿಗೆ ಇದೆಯಾ ಅಕ್ರಮ ಗಣಿಗಾರಿಕೆ ಮಾಡಲಿಕ್ಕೆ? ಸರ್ಕಾರಕ್ಕೆ ವಂಚನೆ ಮಾಡ್ತಿರೋದು ಯಾಕೆ? ಈ ಎಲ್ಲ ವಿಚಾರಗಳನ್ನು ಇವತ್ತು ನೋಡಬೇಕಾಗುತ್ತೆ. ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಮರಳನ್ನು ಗುಡ್ಡೆ ಹಾಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀನಿ. ಆ ಕಡೆ ಮರಳನ್ನು ತುಂಬಿಕೊಂಡಿರುವಂಥ ಗಾಡಿಗಳು ನಿಂತಿರುವಂಥ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ದಂಧೆ ಮಾಡೋ ಮುಖಾಂತರವಾಗಿ ಇವತ್ತು ಸರ್ಕಾರಕ್ಕೆ ದ್ರೋಹ ಬಗೆಯುವಂಥ ಕೆಲಸ ಮಾಡ್ತಾ ಇದ್ರು ಕೂಡ ಶಾಸಕ ಪ್ರಕಾಶ್ ಕೋಳಿವಾಡ ಅವರು ಕೂಡ ಮೌನ ವಹಿಸಿದ್ದಾರೆ. ಯಾಕೆ ಶಾಸಕರು ಮೌನ ವಹಿಸಿದ್ದಾರೆ? ಶಾಸಕರಿಗೆ ಇದು ಗಮನಕ್ಕೆ ಬಂದೇ ಇಲ್ವಾ? ಸ್ವಲ್ಪ ನದಿಯಲ್ಲಿ ನೀರು ಕಡಿಮೆ ಆದ ತಕ್ಷಣ ಈ ಮರಳುಗಾರಿಕೆ ನಡೆಯುತ್ತೆ. ಪ್ರತಿ ವರ್ಷ ಅಕ್ರಮ ಮರಳುಗಾರಿಕೆಯನ್ನು ನಡೆಸ್ತಾರೆ. ಆದರೆ ಯಾವುದಕ್ಕೂ ಕೂಡ ಗಮನ ಕೊಡಲಿರ್ದೇನೆ ಶಾಸಕರು ಮೌನವಾಗಿ ಕುಳಿತಿರೋದು ಯಾಕೆ? ಸರ್ಕಾರ ಮೌನವಾಗಿ ಕುಳಿತಿರೋದು ಯಾಕೆ? ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ? ಪೊಲೀಸರು ಎಲ್ಲಿ ಹೋಗಿದ್ದಾರೆ? ಯಾಕೆ ಕ್ರಮ ಆಗ್ತಿಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.